ಹೇಳ್ ಸುಶೀಲಕ್ಕ. ಅಯ್ಯೋ ನನ್ ತಾಯಿ ಪುಣ್ಯಾದ್ಗೀತಿ ನಿನ್ಗೆ ಒತ್ತರಿಂದ ಸತಿನಾಗೆ ಫೋನ್ ಮಾಡೋದ್ ನಿನ್ಗೆ ಫೋನೇ ತಕ್ಕಾಕ್ತಲ್ವಾ ನಿನ್ಗೆ? ಅಯ್ಯೋ ಬಿಜಿ ಇದೆ ಕಣ್ಣೇಳು. ಒತ್ತರಿಂದ ಬಿಜಿ ಇದ್ದ, ಯಾವಾಗ ಕೇಳಿದ್ರು ಬಿಜಿ 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 ಅಂತೀಯಲ್ಲ. ಸರಿ ಅರ್ಶನ ಕುಂಕುಮ ತಳಕ್ಕೆ ಯಾಕೆ ಬರ್ಲಿಲ್ಲ ನೆನ್ನೆ ನೀನು? ಬರಕ್ ಮಳೆ ಬಿಡ್ಬೇಕಲ್ಲಕ್ಕ. ಮಳೆ ರಾಯ ನಿಮ್ಮ ಮಟ್ಟಿ ಮುಂದೆ ಮಾತ್ರ ಹೋಯ್ತಿದ್ನಾ? ನಮ್ಮನೆ ತವ ಏನು ಹೋಯ್ತಿರ್ಲಿಲ್ವಾ? ಕೊಡೆ ಇಟ್ಕೊ ಬರ್ಲಿಲ್ವಾ ನಾನು? ಇವತ್ ಮಳೆ ಬರ್ಲಿಲ್ಲ ಅಂದ್ರೆ ಒಂದ್ ಹೆಜ್ಜೆ ಬಂದೋಯ್ತೀನಿ ಬಿಡು. ಮುಖಂಡ್ ಮಳೆ ನಿಂತ ಮೇಲೆ ಬಾರವ ನೀನು. ನೆನ್ನೆ ಅರ್ಶನ ಕುಂಕುಮ ತರಕ್ ಛತ್ರಿ ಇಟ್ಕೊಂಡು ಮಳೆದೇ ಹೋದ್ನ, ಅದ್ ಯಾವ್ದು ದರಿದ್ದ ಚಪ್ಪಲಿ ಅದು ಚಪ್ಪಲಿ ಸಿಡಿದ್ಬಿಟ್ಟು ನಾನು ರೇಷ್ಮೆ ಸೀರೆ ಎಲ್ಲ ಹಾಳಾಗಿ ಹೋಗೈತೆ. ಎಲ್ಲ ಕೆಸರು ಡ್ರೈ ಕ್ಲೀನಿಂಗ್ ಕೊಡ್ಬೇಕು ನಾನು. ನಾನ್ ಇನ್ನೇನಕ್ಕೆ ಮಾಡ್ಲಿ, ಕಳ್ಸೋದ್ ಕಾಯಿ ಇತ್ತ ಇರೋ ಸಂಜೆ ಅರ್ಶನ ಕುಂಕುಮಕ್ಕೆ ಬರ್ತಾರಲ್ಲ ಚರ್ಪ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಕಾಯಿ ತುರಿತಾ ಇದ್ದೆ. ಅದಿರ್ಲಿ, ಅವಳು ಮಂಜುಳನ್ ಮನೆಗೆ ಹೋಗಿದ್ದ ನೀನು ಅರ್ಶನ ಕುಂಕುಮಕ್ಕೆ ನೆನ್ನೆ? ಅಯ್ಯೋ ನೀನು ಮನ್ಕಾದ್ ಹೋಗೋದಲ್ವೇನಕ್ಕೆ ನೀನು? ಅಲ್ಲ ಗಂಡೆ ಹೆಂಡತಿ ದುಡ್ಡು ಎಲ್ ತಂದರು ಅಂತ ಅಂತೀನವ್ರು. ನಾವೆಲ್ಲ ಟಿಪಾಯ್ ಮೇಲೆ ಬೆಡ್ಶೀಟ್ ಹಾಸ್ಬಿಟ್ಟು ಲಕ್ಷ್ಮಿ ಕೂರ್ಸಿದ್ರೆ ದುಡ್ಡಿನ ಕಂತ ಮೇಲೆ ಕೂರ್ಸವ್ರೆ ಅಂತೀನವ್ರು. ಲಕ್ಷ್ಮಿ ಮಕ್ಕಳನ್ನ ಏನಿಲ್ಲ ಅಂದ್ರೆ ಒಂದು 2-2.5 ಕೆಜಿ ಬರ್ಬೋದೇನಪ್ಪ. ಅದು ಸರಿಯಾಗಿ ಮಾಡ್ಸೋರು ಬಿಡೋದು. ಇವಾಗ ಮಾಡ್ಸಕ್ ಆಯ್ತದ ಬೆಳ್ಳಿ ರೇಟ್ ಅಲ್ಲಿ. ಒಡವೆ ಏನ್ ಹೊಸಿ ಹಾಕಿದ್ರ ಲಕ್ಷ್ಮಿ ಮೇಲೆ. ಆ ಸೀರೆ ಏನಿಲ್ಲ ಅಂದ್ರೆ ಒಂದ್ 30-40 ಸಾವಿರ ರೂಪಾಯಿ ಬಾಳತ್ತೇನಪ್ಪ. ಅರ್ಶನ ಕುಂಕುಮಕ್ಕೆ ಇನ್ನೇನು ಬ್ಲೌಸ್ ಪೀಸ್ ಕೊಟ್ಟಳ ಹಸಿರು ಕಲರ್. ಬ್ಲೌಸ್ ಪೀಸ್ ಬರಾಗಿಲ್ಲ, ಸ್ವಲ್ಪ ಮಂದವಾಗ ಐತೆ ಹೊಲ್ಸ್ಕೋಬೇಕು. ಎಲ್ಲ ಕಣಕ್ಕೆ ಆಮೇಲೆ ಅಂತಿಲ್ಲ. ಅವಳೆ ನಿನ್ಗೆ ಶತ್ರುನಾ? ನೀನ್ ಭಾರಿ ಸೋಮಿರಿದುಳ್ಳಿ ಆಗಿ ತಗೋ ಮೈಗಳ್ಳಿ ಒಂದ್ ಹೆಜ್ಜೆ ಹೋಗ್ಬಿಟ್ಟು ಮನೆ ತಗೋ ಸಾಯಂಕಾಲಕ್ಕೆ. ನೀನು ನೋಡ್ದಂಗ ಐತದೆ. ಅಲ್ಲ ಲಕ್ಷ್ಮಿ ಫೋಟೋ ಹಾಕ್ಬಿಟ್ಟು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಯಾವ ಹಾಡ್ ಹಾಕಿದ್ದಾಳು? ಬಾರಮ್ಮ ಲಕ್ಷ್ಮಿ ಬಡವರ ಮನೆಗೆ ದಯೆ ತೋರಮ್ಮ, ಈ ಹಾಡು ಹಾಕದವಳು. ಅಲ್ಲ ನಮ್ ಲಕ್ಷ್ಮಿನೂ ಹಂಗೆ ಅವಳು ತಗೋ. ನಮ್ಮಂತ ಬಡವ್ರ ಮನೆಗೆ ಹೋಲ್ತಾಳ ಅವಳು. ಇಂತ ದುಡ್ಡಿರೋರ್ ಮನೆಗೆ ಹೋಗಿ ಸೇರ್ಕತಾಳೆ. ನಾವ್ ಸಾಲ ಸೂಲ ಮಾಡಿ ವರ್ಷ ಹಬ್ಬ ಮಾಡ್ಬೇಕಷ್ಟೇ. ಅಯ್ಯೋ ಬುಡಯ್ಯ, ನಾವ್ ಯಾವ್ದ್ರಲ್ಲೂ ಪಡ್ಕೊ ಬಂದಿಲ್ಲ. ಹೋದ್ ಜನ್ದಲ್ಲಿ ಏನ್ ಪಾಪ ಮಾಡಿದ್ವಿ ಏನೋ ಕಣೆ. ಅದಕ್ಕೆ ಹೇಳೋರ ಸುಮ್ನೆ ಮಿರಿಕ್ರು ಕಟ್ಕೊಳ ಗಂಡನ್ ಪುಣ್ಯ, ಹುಟ್ಟ ಮಕ್ಳು ಪುಣ್ಯ, ಬರ್ಬರೋ ಸಸ ಪುಣ್ಯ ಅಂತ. ಯಾವ್ದ್ರಲ್ಲೂ ಪುಣ್ಯ ಮಾಡಿದ ಬಿಡ್ನ ಒಂದ್ ಕಾಯಿ ತುಳಿದ್ರೆ ತುಂಬ್ಕೊಡಕ್ಕಾಗಲ್ಲ. ದಯ ಬಿದ್ದಂಗ್ ಬಿತ್ಕತಾವ್ ಮನೇಲಿ. ನೋಡ್ದೆ ನೀನು ಚೆನ್ನಾಗಿ ದುಡ್ಡು ಮಡಗಿದ್ಯ ತಟ್ಟೆಲಿ. ಲೋಪರ್ ನನ್ ಸೌತಿ ನಿನ್ ಕಣ್ಣೆ ಬಿದ್ಬಿಟ್ಟತ್ ನಮ್ಗೆ. ಅಲ್ಲ ಕಣಕ್ಯ, ಅಲ್ಲೇನ್ ಮಂಜುಳಂತರ ಕಂದ್ ಮಡಗಿದೀವಿ ಲಕ್ಷಾಂತರ ರೂಪಾಯಿ. 500 ರೂಪಾಯಿ ಮಡಗಿದೀನಿ, 500 ರೂಪಾಯಿ 10 ನೋಟ್ ಮಡಗಿದೀನಿ. ಅದು ಮತ್ತೆ ಸೋಮವಾರ ತಗೊಂಡೋಗ್ಬಿಟ್ಟು ಚೀಟಿ ಕಟ್ಬೇಕದ್ನ. ಓ ಮತ್ತೆ ಏನೇನ್ ಅಂದ್ಕೊಂಡಿದ್ದೆ? ಅದೇ ಮಂಜುಳನ್ ಗಂಡ ನೋಡು, ದೇವ್ರ ಮುಂದೆ ಇಡಕ್ಕೆ ಎಷ್ಟು ದುಡ್ಡು ಕೊಡ್ತಾನಲ್ಲ ಅಷ್ಟು ಅವಳೊಳಗೆ ಕೊಟ್ಬಿಡ್ತಾನಂತೆ. ಅವಳು ಅದನ್ನ ಮತ್ತೆ ತಗೊಂಡೋಗಿ ಬೆಳ್ಳಿ ಚಿನ್ನಕ್ಕೆ ಹಾಕ್ತಾಳೆ. ನಮ್ಮ ಮನೆಗೂ ಅವೇ ಬಿಟ್ರೆ ದೇವ್ರ ಮುಂದೆ ಇಟ್ಟಿರೋ ದುಡ್ಡಲ್ಲೇ ಒಂದ್ 500 ರೂಪಾಯಿ ಎಳ್ಕೊಂಡು ಹೋಗ್ಬಿಟ್ಟು ಒಂದ್ 90 ಹೊಡ್ಕೊ ಬಂದ್ಬಿಡ್ತಾವೆ. ಇರೋದ್ ಹೇಳ್ಬಿಟ್ರೆ ಹಿಂಗ್ ಹುರಿದು ಬಿಡು ಕೆಳಗಿಂದ ಮೇಲ್ವರ್ಗು. ವರ್ಷಕ್ಕೊಂದ ಬುದ್ಧಿ ಹ್ಯಾಕಿಂಗ್ ಆಡ್ತೀನಿ ನೀನು. ಮತ್ತೆ ಎಷ್ಟು ಅಯ್ಯೋ ಅನ್ಸ್ತಾರ ನೋಡು ನನಗೆ. ಒಂದ್ ದಿವಸ ಬರೋ ಲಕ್ಷ್ಮಿ ಅಪ್ಪ ಅವತ್ತು ನೆಮ್ಮದಿ ಇಲ್ಲ ನಮ್ಮ ಮನೇಲಿ ಅಂತಂದ್ರೆ ಈ ಕುಡುಕ್ ಮುಂಡೆ ಮಕ್ಳು ಕಟ್ಕೊಂಡು ಯಾವಾಗ ಕಂಡ್ಬಿಡ್ತಾಳೆ ಏನೋ ಲಕ್ಷ್ಮಿ. ಅಯ್ಯೋ ನಾವೊಬ್ರು ನೋಡ್ ಅಸಹ್ಯ ಪಟ್ಟವ್ರಲ್ಲ, ಒಬ್ರು ನೋಡ್ ತೂ ಅಂದವರಲ್ಲ, ಚೀ ಅಂದವರಲ್ಲ, ಒಬ್ರು ಮನೆಗೆ ಅರ್ಶನ ಕುಂಕುಮ ಬಂದ್ರೆ ಅವ್ರು ನೋಡಿ ಅಸಹ್ಯ ಪಟ್ಟವ್ರಲ್ಲ. ಆದ್ರೆ ಲಕ್ಷ್ಮಿ ಯಾಕೆ ನಮ್ಗೆ ಹೊಡಿತಾ ಇಲ್ವೋ ಏನ್ ಕತೆನೋ ಗೊತ್ತಿಲ್ಲ ಅಪ್ಪ. ಆ ಲಕ್ಷ್ಮಿ ಯಾವಾಗ ಕಂಡ್ಬಿಡ್ತಾಳೋ ಏನೋ. ನಿಮ್ ತಂಗಿಗೆ ರಕ್ಷಾಬಂಧನ್ಗೆ ಏನ್ ಗಿಫ್ಟ್ ಕೊಡ್ಬೇಕು ನಿಮ್ಗೆ ಗೊತ್ತಿಲ್ಲ, ನಾ ಹೆಲ್ಪ್ ಮಾಡ್ತೀನಿ. ಪ್ರಾಡ ಬ್ಯಾಗ್ ಯೋಚನೆ ಮಾಡ್ರಿ, ಇದು ತಗೊಂಡಾಗಿ ಹೊರಗೋದೆ ಎಲ್ಲರೂ ಕೇಳ್ತಾರೆ, ಓ ಮೈ ಗಾಡ್ ಸೋ ನೈಸ್ ಬ್ಯಾಗ್, ಎಲ್ಲಿಂದ ತಗೊಂಡೆ? ಆಕೆ ಹೇಳ್ತಾಳೆ ನಾ ಮನ್ನ ಕೊಡ್ಸಿದೆ ಅಂತ. ಅವಾಗ ಎಲ್ಲರೂ ಇಷ್ಟೆಲ್ಲ ಸಾಕು. ಸೊ ಥಿಂಕ್ ಅಬೌಟ್ ಇಟ್. ಮ್ಯಾಕ್ ಬುಕ್ ಕೊಡಿಸ್ ನಂತರ ಆಕೆ ಜೀವನದಾಗ ನಿಮ್ ಜೊತೆ ಜಗಳನೇ ಆಡಂಗಿಲ್ಲ. ಶಿ ವಿಲ್ ಆಲ್ವೇಸ್ ಲವ್ ಯು. ಸರಿ ಅದೇನ್ ತಂದಿದ್ಯಾ ಅದನ್ನೇ ಕಟ್ಟು. ನಮ್ಮ ಹತ್ರ ಬೇಡ. ಲೇ ಎಲ್ರು ರಾಖಿ ಕಟ್ಟಿದ್ರೆ ನೀನೇನೆ ಗಾಳಿ ಅಂಜನೇಯ ಸ್ವಾಮಿ ತಾಯ್ತ ಕಟ್ಟಿದ್ಯಾ ಯಾಕೆ? ಅಲೋ ಅಣ್ಣ, ರಾಖಿ ಯಾರು ಬೇಕಾದ್ರೂ ಕಟ್ತಾರೆ. ಅದೇ ಅಣ್ಣ ಯಾವಾಗ್ಲೂ ಸುರಕ್ಷಿತವಾಗಿರ್ಲಿ, ಕ್ಷೇಮವಾಗಿರ್ಲಿ, ಅವನ ಮೇಲೆ ಯಾವ್ದೋ ತರದ ಕೆಟ್ಟ ದೃಷ್ಟಿಗಳು ಬೀಳ್ವೆ ಇರ್ಲಿ, ಆಂಜನೇಯ ಸ್ವಾಮಿ ಕೃಪೆ ಸದಾ ಅವನ ಮೇಲೆ ಇರ್ಲಿ ಅಂತ ತಾಯ್ತ ಕಟ್ಟೋರ್ಗೆ ಒಂದ್ ರೇಂಜ್ ಇರುತ್ತೆ, ತಿಳ್ಕೊ. ಇಷ್ಟೇ ಇವನ್ ಯೋಗ್ಯತೆ. ಅಲ್ಲ ದೇವ್ರ ಮನೆಯಲ್ಲಿದ್ದ ತಾಯ್ತನ ರಾಖಿ ಅಂತ ತಂದು ಕಟ್ಬಿಟ್ಟು ಡೀಲ್ ಮಾಡಿ
ಈಗ ಫಿಲಾಸಫಿ ಹೇಳ್ಕೊಂಡು ಡವ್ ಮಾಡ್ತಾ ಇದ್ಯಾ? ಅಯ್ಯೋ ಕಂಜೂಸ್ ನನ್ನ ಮಗನೇ, ನೀನ್ ಕೊಡೋ 50 ರೂಪಾಯಿಗೆ ತಾಯ್ತಾ ಕಟ್ಟದೆ ಇನ್ನೇನ್ ಟೈಟಾನಿಯಂ ವಾಚ ಕಟ್ತಾರೆ. ರೀ ಏನಂದ್ರೆ ಇವತ್ತು ಭೀಮ್ ಅಮಾವಾಸ್ಯೆ, ಗಂಡನ ಪಾದ ತೊಳೆದು ಪೂಜೆ ಮಾಡಿದ್ರೆ ಹೆಂಡತಿ ಶ್ರೇಯಸ್ಸು ಆಯಸ್ಸು ಜಾಸ್ತಿ ಅಂತೆ. ಅದಕ್ಕೆ ನಿಮ್ಮೆರಡು ಕಾಲ್ನ ಈ ಪಾದ ಒಳಗಡೆ ಇಟ್ಬಿಡ್ರಿ. ನೀವು ದೇವ್ರಿದ್ದಂಗೆ ದೇವ ನನಗೆ ಕಷ್ಟಪಟ್ಟು ಕಸ ಕೊಡ್ತಾರೆ, ಒಳ್ಳೆ ದಯ್ಯ ಕೂತ್ಕೊಂಡು ಕೂತಿದ್ಯಲ್ಲ, ಕಾಲ್ ಹಿಡ್ಕೊಂಡು ಕಾಲ್ ಕಿಸ್ಕೊಂಡು ನಿಂಗೆ ಗೊತ್ತಾವ ನಿಂಗೆ ಪರ್ಫೆಕ್ಟ್ ಮಗ ಕೇಳ್ಬಿಡ್ತೀನಿ ಬೇ ಕಾಲ್ ಮೇಲೆ. ಅಯ್ಯೋ ಇದೇ ಕಾಲ್ ಮೇಲೆ ಎತ್ಕೊಂಡ್ಬಿಟ್ರಲ್ಲ, ಕಾಲ್ ಇದ್ರೊಳಗಡೆ ಇಡೀಪ ಹೇಳ್ತೀನಿ. ನಿಮ್ ಪಾದನ ಬಿಸಿನೀರಲ್ಲಿ ತೊಳಿದ ಇಲ್ಲ ತಣ್ಣೀರಲ್ಲಿ ತೊಳಿದ? ಬಿಸಿನೀರಲ್ಲೇ ತೊಳಿತೀನಿ, ಯಾಕಂದ್ರೆ ಹೊರಗಡೆ ತುಂಬಾ ಥಂಡಿ ಇದೆ ಅಲ್ವಾ. ಆಮೇಲೆ ತಣ್ಣೀರಲ್ಲಿ ತೊಳೆದು ಬಿಟ್ರೆ ನೆಗಡಿ ಆಗಿಬಿಡುತ್ತೆ. ಕಾಲ್ ಬಿಡೆ ಕಾಲೇ ಕಗಿಸ್ತಾ ಇದೆಯಾ? ಕಾಲ್ ಬಿಡೆ, ಹುಚ್ಚನಾಯ್ ತರ ಕಾಲೇ ಕಗಿಸ್ತಾ ಇದೆಯಾ ನಂದು. ನನಗೆ ಕಷ್ಟಪಟ್ಟು ಹಣ್ಣು ಬಸ್ ನೆಲ ಹೋಗ್ತಾ ಇದ್ರೆ ನೀನು ಕಾಲ್ ಕಿಸ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ದಿಮಾಗ್ ತೋರ್ಸ್ಕೊಂಡು ಕೂತಿದ್ಯಾ. ನೆಲ ಒರ್ಸಕ್ಕೆ ನೀರು ಪೆನೆಲ್ ಹಾಕಿದೀನಿ, ನನಗೇನೋ ಹಿಂಗೆ ದಿಗ್ಲ ತೋರಿಸ್ತಾ ಇಲ್ಲ. ಆಮೇಲೆ ಕಾಲ್ ಮೇಲೆ ಒಂದು ಆಸಿಡ್ ಹೊಡ್ಬಿಡ್ತೀನಿ, ಅದು ಕಾಲ್ ಮೇಲೆ ಕಚ್ಬಿಡ್ತೀನಿ. ರೀ ನಿಮ್ದು ಬಲಗೈ ಕೊಡ್ರಿ. ಬೆಳ್ಳೋಯ್ತು, ಕೈ ಬಿಡೆ, ಕೈ ಬಿಡೆ, ಕೈ ಬಿಡೆ, ಕೈ ಬಿಡೆ, ಕೈ ಬಿಡೆ. ಭೀಮ್ ಅಮಾವಾಸ್ಯೆ ಸ್ಪೆಷಲ್ ಏನ್ ಸ್ವೀಟ್ ಮಾಡ್ಲಿ ರೀ? ಪಾಯಸ ಮಾಡ್ಲಾ ಇಲ್ಲ ಜಾಮೂನ್ ಮಾಡ್ಲಾ? ಪಾಯಸನೇ ಮಾಡ್ತೀನಿ ಆಯ್ತಾ? ಲೇ ಒಂದ್ ಲೋಟ ಕಾಫಿ ಸಿಗುತ್ತೇನೆ? ನೀನ್ ಹಿಂಗೆ ನಂಗೆ 3 ಹೊತ್ತು ಕಾಪಿ ಟೀ ಅಂತ ನನ್ನ ಜೀವ ತಿಂತಾ ಇದ್ರೆ ಕಾಪಿಗೆ ಹೇಳ್ಬಿಟ್ಟು ವಿಷ ಕೊಟ್ಬಿಡ್ತೀನಿ ನೋಡ. ಆಮೇಲೆ ಹೋಗ್ರೋಯ್ತೆ ನೀನು, ನಾನು ತಲೆ ಕೆಟ್ರೆ. A few moments later. ರೀ ಇದನ್ನ ಇಟ್ಕೊಳ್ರಿ. ರಿಮೋಟ್ ಅಲ್ಲಿ ಇಟ್ಬಿಟ್ಟು ಇಟ್ಕೊಳ್ರಿ ಬೇಗ. ಆ ಕೈಲಿ ಇಟ್ಕೊಳ್ರಿ. ಈ ಕೈ ಮುಂದೆ ಚಾಚಿ ಬಲಗೈನ ಇಡೀ ಮುಂದೆ. ಇನ್ನು ಒಂದ್ ಸೆಲ್ಫಿ ಹೊಡ್ಕೊಂಡು ಭೀಮ್ ಅಮಾವಾಸ್ಯೆ ಸೆಲೆಬ್ರೇಟೆಡ್ ವಿತ್ ಮೈ ಗಂಡ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಹಾಕ್ತೀನಿ.